ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸೆರ್ಸುಲಾಗ್ಸ್. ಇವತ್ತು ನಾವು ಬಾಳೆಕಾಯಿಯನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕನ್ನು ಯಾವ ರೀತಿ ರೆಡಿ ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ. ಇದನ್ನು ರೆಡಿ ಮಾಡಿಕೊಂಡ್ರೆ ಅನ್ನ ರಸಂ ಜೊತೆ ಸೈಡ್ ಡಿಶ್ ಆಗೂ ಸಹ ಇದನ್ನು ತಗೋಬಹುದು. ತುಂಬ ಚೆನ್ನಾಗಿರತ್ತೆ. ಮೊದಲಿಗೆ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ನೀರಲ್ಲಿ ಸೇರಿಸ್ಬಿಡ್ಬೇಕು. ಈ ರೀತಿ ಕಟ್ ಮಾಡಿಕೊಂಡು, ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ. ಬಾಳೆಕಾಯಿಯನ್ನು ಸಿಪ್ಪೆ ತೆಗೆಯುವಾಗ ಕೈಗೇನಾದರೂ ಅಂಟು ಥರ ಅಂಟ್ತಾ ಇದ್ದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೈಗೆ ಹಚ್ಕೊಂಡು ನಂತರ ಕಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ನೀರಲ್ಲಿ ಹಾಕಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ಸ್ಪೂನಷ್ಟು ಚಿಕನ್ ಕಬಾಬ್ ಮಸಾಲೆನ ತಗೊಂಡಿದ್ದೀನಿ. ಇದೆಲ್ಲವನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಒಂದೇ ಸತಿ ನೀರು ಸೇರಿಸೋಕ್ಕೂ ಆದರೆ ಇದು ತುಂಬ ತೆಳ್ಳಗಾಗತ್ತೆ. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಬಾಳೆಕಾಯಿಯ ಪೀಸ್ಗಳಿಗೆಲ್ಲ ಈ ಮಸಾಲೆನ ಚೆನ್ನಾಗಿ ಅಂಟಿಸ್ಕೋಬೇಕು. ಈ ರೀತಿ ತುಂಬ ಟೇಸ್ಟಿಯಾಗಿರತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಗರಿಯಾಗಿ ಬಿಸಿಯಾಗಿರುವಾಗಲೇ ಇದನ್ನು ತಿನ್ನಬೇಕು. ತುಂಬ ಸಖತ್ತಾಗಿರತ್ತೆ. ಈ ರೀತಿ ಎಲ್ಲ ಹೋಳುಗಳಿಗೂ ಮಸಾಲೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಮಸಾಲೆನ ತುಂಬ ನೀರಾಗಿ ಕಲಸೋಕ್ಕೆ ಹೋಗಬೇಡಿ. ಹೋಳುಗಳಿಗೆ ಸರಿಯಾಗಿ ಉಪ್ಪು ಖಾರ ಅಂಟೋದಿಲ್ಲ. ಇವಾಗ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು 1/4 ಕಪ್ಪಷ್ಟು ರವೆನ ತಗೊಳ್ಳೋಣ. ಈ ಹೋಳುಗಳಿಗೆ ರವೆನ ಚೆನ್ನಾಗಿ ಈ ರೀತಿ ಅಂಟಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಮೇಲೆ ಒಳಗಡೆ ಸಾಫ್ಟಾಗಿ ಬಾಳೆಕಾಯಿಯ ಫ್ರೈ ತುಂಬ ಚೆನ್ನಾಗಿರತ್ತೆ. ಈ ಮೆಥಡಲ್ಲಿ ಬಾಳೆಕಾಯಿ ಫ್ರೈ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಎಣ್ಣೆನ ಬಿಸಿ ಮಾಡಿಕೊಂಡು ಇವನ್ನು ಚೆನ್ನಾಗಿ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದೇ ಒಂದು ಬಾಳೆಕಾಯಿ ಇದ್ದರೆ ಸಾಕು, ಮನೆ ಮಂದಿಗೆಲ್ಲ ಬೇಕಾಗುವಷ್ಟು ಬಾಳೆಕಾಯಿ ಫ್ರೈಯನ್ನು ರೆಡಿ ಮಾಡ್ಕೋಬಹುದು. ಇದನ್ನು 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಬಾಳೆಕಾಯಿ ಇದ್ದರೆ ಸಾಕು, ಕ್ವಿಕ್ಕಾಗಿ ಈ ಸ್ನ್ಯಾಕನ್ನು ರೆಡಿ ಮಾಡಿಕೊಟ್ಟು ಒಂದು ಕಾಫಿ ಒಟ್ಟಿಗೆ ಇದನ್ನು ಸರ್ವ್ ಮಾಡಬಹುದು. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ. ಇವತ್ತು ನಾನು ಬಾಳೆಕಾಯಿಯಿಂದ 2 ವಿಧವಾದ ರೆಸಿಪಿಗಳನ್ನು ಮಾಡಿದ್ದೀನಿ. ಬಾಳೆಕಾಯಿಯ ಫ್ರೈ ಹಾಗೆ ಕಬಾಬ್. ಬಾಳೆಕಾಯಿಯ ಕಬಾಬ್ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವೀಡಿಯೋಲಿ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬಹುದು. ಒಂದೇ ಮಸಾಲೆಯನ್ನು 2ಕ್ಕೂ ಬಳಸ್ಕೊಂಡು ರೆಡಿ ಮಾಡ್ಕೋಬಹುದು. ಬಾಳೆಕಾಯಿಯಿಂದ ಈ ರೀತಿಯ ಸ್ನ್ಯಾಕ್ಸನ್ನು ರೆಡಿ ಮಾಡಿಕೊಂಡ್ರೆ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ. ಅಷ್ಟೊಂದು ಚೆನ್ನಾಗಿರತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.